ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು ಬಿಗ್ ಬಾಸ್ ಸೀಸನ್ 11ರ 13ನೇ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ, ಯಾರು ಕಳಪೆಯನ್ನು ತೆಗೆದುಕೊಂಡಿದ್ದಾರೆ, ಹಾಗೆಯೇ ಯಾರು ಉತ್ತಮವನ್ನು ಪಡ್ಕೊಂಡಿದ್ದಾರೆ ಅಂತ ಸಂಪೂರ್ಣವಾದ ಅಪ್ಡೇಟನ್ನು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ 13ನೇ ವಾರದ ಕ್ಯಾಪ್ಟನ್ಸಿಯ ಟಾಸ್ಕಿಗೆ ಧನ್ರಾಜ್, ಐಶ್ವರ್ಯ, ಗೌತಮಿ, ಭವ್ಯ ಗೌಡ, ಚೈತ್ರ ಕುಂದಾಪುರ ಇವರಿಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದರು. ಇದರಲ್ಲಿ ಐಶ್ವರ್ಯ ಮತ್ತು ಭವ್ಯ ಗೌಡರವರು ಆಟದಲ್ಲಿ ಸೋಲದೆ ಗೆದ್ದಿದ್ದರು. ಆದ್ದರಿಂದ ಐಶ್ವರ್ಯ ಮತ್ತು ಭವ್ಯ ಗೌಡರವರು ಕ್ಯಾಪ್ಟನ್ಸಿಯ ಆಟಕ್ಕೆ ಆಯ್ಕೆಯಾಗುತ್ತಾರೆ. ಹೌದು, ಇವರಿಬ್ಬರ ಮಧ್ಯೆ ಗೇಮ್ ಅನ್ನ ಆಡಿಸಿದ್ದು ಇವರಿಬ್ಬರಲ್ಲಿ. ಇದರಲ್ಲಿ ಐಶ್ವರ್ಯರವರು ಸೋತಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 11ರ 13ನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಗೌಡರವರು ಆಯ್ಕೆಯಾಗಿದ್ದಾರೆ. ಮತ್ತು 13ನೇ ವಾರದ ಕಳಪೆ ಮತ್ತು ಉತ್ತಮ ಯಾರಿಗೆ ಅಂತ ನೋಡೋದಾದ್ರೆ, ಈ ವಾರದ ಕಳಪೆಯನ್ನ ಚೈತ್ರ ಕುಂದಾಪುರರವರಿಗೆ ಸಿಕ್ಕಿದೆ. ಹೌದು, ಸತತವಾಗಿ 4ನೇ ಬಾರಿ ಕಳಪೆಯು ಚೈತ್ರ ಕುಂದಾಪುರರವರಿಗೆ ಸಿಕ್ಕಿದೆ. ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ, ಈ ವಾರದ ಉತ್ತಮ ಭವ್ಯ ಗೌಡರಿಗೆ ಸಿಕ್ಕುವ ಸಾಧ್ಯತೆಗಳಿವೆ. ನಿಮ್ಮ ಪ್ರಕಾರ ಯಾರಿಗೆ ಈ ವಾರ ಉತ್ತಮ ಸಿಗುತ್ತದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆಯೇ ಈ ವಾರ ಕಳಪೆ ಚೈತ್ರ ಕುಂದಾಪುರರವರಿಗೆ ಸಿಕ್ಕಿರೋದು ಸರಿ ಇದೆಯೇ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.